ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಹಿಂದೆ ನಾಯಿ ಅದ ಇಗ್ನೋರ್ ಮಾಡಿ ಫೋನಾಗ ಏನು ಕ್ಯಾಮ್ರಾ ಕಡೆ ಸ್ಕ್ರಾಚ್ ಬಿದ್ದೈತಿ. ಎಷ್ಟು ಚಂದ ಐತಲ್ಲ ಇದಕ್ಕಪ್ಪ. ಇದು ಅದ ಔಟ್ಫಿಟ್. ಈಗ ಗಾಯ್ಸ್ ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಅಮೂಲ್ಯ. ಗಾಯ್ಸ್ ಈಗ ನಾನು ಶಿವಾನಿ ಮನೆಗೆ ಹೋಗ್ತಿದ್ದೆ, ನನ್ನ ಫ್ರೆಂಡಿನ ಮನೆಗೆ. ಈಗ ಮಳೆಗೆ ಬರ್ತಿದ್ದೆ ಹೊರಗೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ನಂದು ಔಟ್ಫಿಟ್ ತೋರಿಸ್ತೇನೆ ನಿಮ್ಗೆ. ನನ್ನ ರೂಮ್ ಫುಲ್ ಮೆಸ್ ಆಗೈತಿ. ನಾ ಇಷ್ಟು ತನಕ ಔಟ್ಫಿಟ್ಸ್ ಟ್ರೈ ಮಾಡತ್ತಿದ್ದೆ ಯಾವ್ದು ಹಾಕೋಬೇಕಂತ ಹೇಳಿ ನಾಳೆ. ಸೊ ನಾಳೆ ನಾವು ಹೊರಗಡೆ ಹೋಗ್ತಿದ್ದೆ, ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ, ನೀವು ಫುಲ್ ವೀಡಿಯೋ ಗೊತ್ತಾಗ್ತೈತಿ ನಾನು ಹೋಗ್ತಿದ್ದೇನೆ ಅಂತ ಹೇಳಿ. ಆ್ಯಂಡ್ ಈಗ ಶಿವಾನಿ ಮನೆಗೆ ಹೋಗ್ಕೊಂಡು ಬನ್ನಿ. ಸೊ ನಮ್ಮ ಫ್ರೆಂಡಿನ ನಾಳೆ ಫ್ರೆಶರ್ಸ್ ಐತಿ ಕಾಲೇಜ್ದಲ್ಲಿ. ಸೊ ಅದಕ್ಕೆ ಆಕಿದ ಔಟ್ಫಿಟ್ ಜೊತೆ ಏನೇನು ಎಕ್ಸಸರೀಸ್ ಏನು ಸೂಟ್ ಆಗ್ತಾವಲ್ಲ ಅದ್ರ ಸಂಬಂಧ ನನ್ನ ಕಡೆ ಏನು ಕಲೆಕ್ಷನ್ ಇದಲ್ಲ ಎಕ್ಸಸರೀಸ್, ಅವನ್ನ ತೊಗೊಂಡು ಹೋಗ್ತಿದ್ದೇನೆ. ನೋಡ್ತೇವೆ ಆಕಿ ಯಾವ್ದು ಚಲೋ ಅನ್ನಿಸ್ತೈತಿ ಅದನ್ನ ಕೊಡ್ತೇನೆ ಆಕಿಗ. ಆಕಿಂದ ಔಟ್ಫಿಟ್ ನೋಡೋದೆಲ್ಲ ಲೈಕ್ ಹಾಕ್ಕೊಂಡು ಫಸ್ಟಿಗೆ, ಮತ್ತು ನಾಳೆ ಇವತ್ತೆಲ್ಲ ಹಾಕ್ಕೊಂಡು ಹೆಂಗೆ ಕಾಣ್ತೈತೆ ಅಂತ ನೋಡಿ ನಾಳೆ ಫೈನಲ್ ಮಾಡೋದು ಹಾಕ್ಕೊಳ್ಳಿಕ್ಕೆ ಯಾವ ಟೈಪ್ ಹಾಕ್ಕೋಬೇಕಂತೇಳಿ. ಸೊ ಅದ್ರ ಸಂಬಂಧ ನಾನು ಹೋಗ್ತಿದ್ದೆ ಆಕಿನ ಮನೆಗೆ. ಈಗ ಮಳೆ ಬರ ಆತೈತಿ, ನಾ ಸ್ಕೂಟಿ ತೊಗೊಂಡು ಹೋಗ್ತೇನೆ ಆಕಿನ ಮನೆ ಮಠ. ಸೊ ದಿಸ್ ಇಸ್ ದ ಬ್ಯಾಕ್ ಪ್ಯಾಕ್. ನಾ ಎಲ್ಲ ಮಾಡಿಟ್ಟಿದ್ದೀನಿ. ಭಾಳ ಹೊಲಸು ಮಾಡ್ಯ ನನ್ನ ಬೆಡ್ಡೆಲ್ಲ ಇಲ್ಲ. ಸೊ ಇಟ್ಸ್ ಫೈನ್. ಸೊ ಲೆಟ್ಸ್ ಗೋ. ಸ್ಲಿಪ್ಪರ್ ಹಾಕ್ಕೊಂಡು ಇಲ್ಲಿ ಬಂದ. ಇಲ್ಲಿ ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್ ಅದಾವ ನನ್ನ ಫ್ರೆಂಡಿಗೆ ತೊಗೊಂಡು ಹೋಗ್ಲಿಕ್ಕೆ. ಲೆಟ್ಸ್ ಗೋ. ಮಳೆ ಬರತ್ತೈತೆ ಹೊರಗೆ ಭಾಳ. ಸ್ಕೂಟಿ ಐತಿ. ದಿಕ್ಕಿದಾಗ ಇಡ್ತೆ ನಾನು ಶೂಸ್ ಇದು. ಗೈಸ್ ನಾ ಈಗ ಬಂದೆ ಇಲ್ಲೇ ತೆಗಿಸ್ಕೊಂಡೆ ನಾನು ಅರ್ಧಕ್ಕರ್ಧ ಮನೆ ಮುಂದೆ ನಿಂತೇನೆ. ಅಲ್ಲಿ ಏನಾಯ್ತು ಗೊತ್ತಾ, ನಾನು ಇಲ್ಲಿಟ್ಟೇನದ ಕ್ಯಾಮ್ರಾ, ನಾನು ಸ್ಟ್ಯಾಂಡ್ ಜೊತೆ ಇಟ್ಟೇನೆ ಕ್ಯಾಮ್ರಾ. ಅದು ಗೊತ್ತಿಲ್ಲ ಕಾಲಿಟ್ಟೇನಪ್ಪ ನಾ, ಮತ್ತು ಬಿದ್ದಪ್ಪ ಫೋನಾಗ ಏನು ಕ್ಯಾಮ್ರಾ ಕಡೆ ಸ್ಕ್ರ್ಯಾಚ್ ಬಿದ್ದೈತಿ. ಥ್ಯಾಂಕ್ ಗಾಡ್ ಅದು ಫುಲ್ ಕ್ಯಾಮ್ರಾ ಕನ್ನಡ ಬಿದ್ದಿಲ್ಲ, ಸ್ವಲ್ಪ ಸೈಡಿಗೆ ಬಿದ್ದೈತಿ. ಎಂಥ ಪರಿ ಬ್ರೇಕ್ ಹಾಕಿದೆ ಅಪ್ಪ. ಇದು ಫೋನ್ ಅಂದ್ರೆ ಒಂದು ಜೀವ ಮೊದಲ ಮಾತು ಶಿಟ್ ಆತದು ಭಾಳ. ಶಿವಾನಿ ಯಾರು ಕಳ್ಕೊಂಡ್ರೆ ನಡೀತೈತೆ ನನಗೆ, ಕ್ಯಾಮ್ರಾ ಏನಾಗಬಾರ್ದು. ಹಸಿ ಆಗ್ಬಿಟ್ಟೆ ನಾ, ಫುಲ್ ಹಸಿ ಆಗೇನು. ಜಾಕೆಟ್ ಹಾಕೊಳ್ಳೋದು ನೆನಪಾರ್ಬಿಟ್ಟೆ ನಾ ಬರೋದಕ್ಕೆ. ಇಟ್ಸ್ ಓಕೆ, ನಂಗೆ ನಡೀತೈತಿ. ನಂಗೆ ಚಳಿ ನಡೀತೈತಿ. ಆ್ಯಂಡ್ ರೈನಿ ಸೀಸನ್ ನನ್ನ ಫೇವ್ರೇಟ್. ನಂಗೆ ಮಳಿದ ಧರಿಸ್ಕೊಳಕ್ಕೆ ಭಾಳ ಇಷ್ಟ ಆಗೈತಿ. ಇದು ಅದು ಔಟ್ಫಿಟ್. ನಾನು ನಾಳೆ ನಿನ್ನ ಜೊತೆ ನಾಳೆ ನಾವು ಎಲ್ಲರೂ ಬರ್ತೇವೆ. ನೀನು ಫ್ರೆಶರ್ಸ್ ಮುಗಿದಿಂದ ನಾ ಬರ್ತೇನಲ್ಲ, ನಾ ಏನು ಔಟ್ಫಿಟ್ ಹಾಕೋಬೇಕಂತ ಹೇಳಿ ನಾವು ಒಂದು ತಾಸುಗಳು ಕುಂತಿದ್ದೆ ನೋಡ. ಫುಲ್ ರೂಮೆಲ್ಲ ಮಿಸ್ ಮಾಡಿದ್ದೆ ಲಾಸ್ಟಿಗೆ. ಅದೇ ಅದು ನನ್ನ ಕಡೆ ಅದಾವ ಅಷ್ಟಿಲ್ಲ. ನಂಗೆ ಯಾವ ಸೂಟ್ ಆಗ್ತಾವ ನೋಡಿ ಅವಷ್ಟೇ ತೊಗೊಂಡಿರ್ತೇನೆ ನಾ. ನೆಕ್ಲೆಸ್ ನಿಂಗೆ ಈ ಟೈಪ್ ಆಗ್ತಾವ, ನನ್ನ ಕಡೆ ಇದು ಸ್ವಲ್ಪ ಸಿಂಪಲ್ ಟೈಪ್ ಹಾಕೋತೇನೆ ನಾ. ಕಿಂದೆ ರಿಂಗ್ಸ್ ನನ್ನ ಕಡೆ ಅಂತ ಎಲ್ಲ ಆಟ ಮಸ್ತ್ ಅದಾವಪ್ಪ. ಈಗಿನ ಕಡೆ ಮಸ್ತ್ ಹೆವಿ ಟೈಪ್. ಇದು ಅನಿತೆ ಇಯರಿಂಗ್ ವಾ ಮಸ್ತ್ ಇದಲ್ಲ. ತಡಿ ದೊಡ್ಡದೈತೆ ತಡಿಲ್ಲ ಸರ ಐತೆ ವಜ್ಜೆ ಐತಿದೆ. ಇದು ಸರ ಹಾಕ್ಯದ ಮಸ್ತ್ ಇದಲ್ಲ. ಎದ್ರ ಮೇಲೆ ಹಾಕೋಬೋದು ಇದನ್ನ? ಸೀರೆ ಪ್ಲೇನ್ ಸೀರೆ. ಹೌದಾ, ಮಸ್ತ್ ಕಾಣ್ತದೆ. ಮಸ್ತ್ ಅದಾವಪ್ಪ ಈಗಿನ ಕಡೆ ಟ್ರೆಡಿಷ್ನಲ್ ಅಲ್ಲ. ಚಂದ ಇದೆ. ಅದರದ ಇಯರಿಂಗ್ಸ್ ನಾವಿಬ್ರದ್ದು ಭಾಳ ಕಲೆಕ್ಷನ್ ಡಿಫ್ರೆಂಟ್ ಅವ ಇಬ್ರು. ನೆಕ್ಸ್ಟ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್. ಇದನ್ನ ತೆಗೆದುಕೊಡು. ನಮ್ದು ಫ್ರೆಂಡ್ ಅವ್ರ ಮಮ್ಮಿ ಚಹಾ ಮಾಡಿಕೊಟ್ರು. ಎಷ್ಟು ಚಂದ ಐತಲ್ಲ ಇದು ಕಪ್ಪ ಸ್ಕ್ವೇರ್. ನನ್ನ ಕಡೆ ಬರೀ ಬ್ಲ್ಯಾಕ್ ಟೈಪ್ ದೊಡ್ಡ ಇರ್ತಾವೆ ನಮ್ಮ ಮನೆಯೊಳಗೆ ಜಾಸ್ತಿ. ಆ ಟೈಪ್ ಯೂಸ್ ಮಾಡ್ತಾರೆ. ಇಂಥ ಸಣ್ಣ ಡಿಸೈನ್ ತೊಗೊಂಬರಂಗಿಲ್ಲ.
ಇದು ತೊಗೊಂಡು ಬಂದ್ರೆ ವೈಟ್ ಕಲರ್ ಇರ್ತಾವಲ್ಲ ಗೋಲ್ಡ್ ಟೈಪ್. ಅದಕ್ಕೆ ಚುಮ್ಮ ಕೊಡತ್ತೀನಿ ಮಾಡ್ಕೊಳ್ಯಾಕ 2000 years later. ಗೈಸ್ ನಾ ಈಗ ಮನೆಗೆ ಬಂದೆ ಮತ್ತೆ ತೋರಿಸ್ಕೊಳ ವಾಪಸ್ ನಡೀತೈತೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಭಾಳ ಕಂಟಿನ್ಯೂಸ್ಲಿ ಬರತ್ತಿದ್ದು ಮಳೆ ನಿಂತಲ್ಲ ಇನ್ನೂ ಆದರೂ. ಚಳಿ ಹಿಡಾತೈತಿ. ನಂದು ರೂಮ್ ಇಷ್ಟೆಲ್ಲ ಮಾಡ್ಯಾನ ನನ್ನ ಗಂಡ. ಈಗ ಕ್ಲೀನ್ ಮಾಡ್ಬೇಕು. ನಾನು ಊಟ ಮಾಡ್ತೀನಿ. ಊಟ ಮಾಡಿ ಮತ್ತಕ್ಕೀಗ ನಾನೇನು ಶೂಸ್ ಕೊಟ್ಟಿದ್ದೆ ನೋಡೋದು ಅದು ಸ್ವಲ್ಪ ಕರೆಕ್ಟ್ ಕಾಣತ್ತಿದ್ದಿಲ್ಲ. ಅದ್ರ ಸಂಬಂಧ ಇನ್ನೊಂದು ಕೊಡತ್ತೆ ನನಗೀಗ ಬ್ಯಾರದೆ, ಅದಕ್ಕೆ ಸೂಟ್ ಆಗತ್ತಿದ್ದಿಲ್ಲ. ಅದ್ರ ಸಂಬಂಧ ಐ ಆಮ್ ಗಿವಿಂಗ್ ಅನದರ್ ಪೇರ್ ಆಫ್ ಶೂಸ್ ಟೈಪ್ ಅವನಿಗೆ ಹಿಲ್ಸ್ ಅದ. ಅದ್ರ ಸಂಬಂಧ ಆಕಿನ ಕಡೆ ಅದಾವ, ಬಟ್ ಅದಕ್ಕೆ ಚಂದ ಅಂತ ಆದಿದ್ದಿಲ್ಲ. ಸೊ ಐ ಆಮ್ ಗಿವಿಂಗ್ ಟು ಹರ್ ದಟ್ ಒನ್. ಸೊ ಯಾ, ಈಗ ನಾ ಔಟ್ಫಿಟ್ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಲಂಚ್ ಡಿನ್ನರ್ ಮಾಡ್ತೀನಿ. 2000 years later. ಸೊ ಈಗ ನಾನು ಶಿವಾನಿ ಮನೆಗೆ ಬಂದೀನಿ ಆ್ಯಂಡ್ ಬೆಳಿಗ್ಗೆ ಆಗೈತಿ. ನಾಷ್ಟ ಮಾಡ್ತಿದ್ದೆ ಅವಲಕ್ಕಿ. ತೊಗೊಂಡೋಕೆ ನೋಡ್ಲೆ ಚುಚ್ಚು ಈಗ ನಮ್ಮ ಮನ್ಯಾಗ ಯಾವುದೇ ಬೇಕಲ್ಲ, ಈಗ ನಮ್ಮ ಮನ್ಯಾಗ ಬೈತಾರ ನಂಗೆ. ನೋಡಿ ಇವ್ರು ಅಂಟಿರಿ ಚಪಾತಿ ತಿನ್ನತ್ತಾರ ಇವ್ರ. ಏನು ಮಾಡತ್ತಿ ನನ್ನ ಮೇಲೆ ಹತ್ತಿ ಸಿಗಿ ನನ್ನ ಕಡೆ ಏನಿಲ್ಲ ಕೊಡಾಕ ನಿಂಗೆ. ಏನಿದು ಹಿಂಗೆ ಮಾಡತ್ತಿ? ಬರಾಂತೀನಿ ಬಸ್ ಸ್ಟ್ಯಾಂಡ್ನಾಗ ಅದೇ. ಹೋಯ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಹಿಂದೆ ನಾಯಿ ಅದ ಇಗ್ನೋರ್ ಮಾಡಿ. ಓಕೆ ಬಾಯ್. ಎಷ್ಟು ಚಂದ ಕಾಣತಿ ಗೊತ್ತು ಶಿವಾನಿ. 3 ಏನು ಚಂದ ಕಾಣತಿ ಮಚಾನಿ. ಮಚ್ಚಿ ನಾನು ಬಿಟ್ಟು ಬಾ. ವಿಡಿಯೋ ಹೊಡ್ಕೊಳ್ಳಿ. ನಾ ಎದ್ದುಗಳೇ ಬಂದಾನ ಅಷ್ಟ ಈಗ ಮತ್ತೆ ಬಾ. ಮತ್ತೇನು ಮಾಡಿ ಮೂಮೆಂಟ್ ಎಡಿಟ್ ಮಾಡ್ದೆ ಆಮ್ಯಾಗ ಇದನ್ನ ತೆಗಿಯೋದನ್ನ ವಾಯ್ಸ್. ಬಾಯ್. ಸಿಗೋಸ್ ನಾ ಈಗ ಜಸ್ಟ್ ಮನೆಗೆ ಬಂದೆ ಬಿಟ್ಟು ಫೋಟೋಸ್ ತೆಗ್ದು ಬಂದಿರಲ್ಲ. ಆಮೇಲೆ ಡಿಗ್ರಿ ಸ್ಟಾಪ್ ಮಾಡೋ ಬಿಟ್ಟು ಬಂದೆ. ಆಕೆ ಹೋಗ್ತಾಳೆ ಈಗ. ಆಫ್ಟರ್ 2 hours ಫ್ರೆಶಸ್ ಮುಗ್ದಿಂದ ನಾವಿಬ್ಬರು ಹ್ಯಾಂಗ್ಔಟ್ ಮಾಡೋಕೆ ಹೋಗ್ತೇವೆ. ಸೊ ನಾನು ಅನ್ಕೊಂಮಟ್ಟಾಗ ಎಡಿಟ್ ಮಾಡ್ತೀನಿ ವಿಡಿಯೋಸ್. ಆಮೇಲೆ ಫೋನ್ ಹಚ್ಚಿಂದ ರೆಡಿ ಆಗ್ತೇನೆ ನಾನು. ಸೊ ಮೀಟ್ ಯು ಲೇಟರ್ ಗಾಯ್ಸ್. 2000 years later. ಸೊ ಗೈಸ್ ನಾ ಇದು ಔಟ್ಫಿಟ್ ಹಾಕ್ಕೊಂಡಿದ್ದೇನೆ. ಈಗ ಚಿಗಿರಿ ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೆ ನಾನು. ಈಗ ಕಾಲೇಜ್ ಫಂಕ್ಷನ್ ಮುಗೀತು, ಲೈಕ್ ಮುಗ್ದಿಲ್ಲ ಬಟ್ ಸ್ಟಿಲ್ ಅವ್ರು ಅರ್ಧಕ್ಕೆ ಇದು ಮಾಡಿದ್ರೆ ಹೊರಗಡೆ ಹೋಗ್ತಾರಂಥೇಳಿ ನಾವು ಎಲ್ಲರ ಫ್ರೆಂಡ್ಸ್, ಈಗ ಆಕಿನ ಫ್ರೆಂಡ್ಸ್ ನಂಗೆ ಮೀಟ್ ಮಾಡಿಸ್ತಾರಂತೆ. ಸೊ ಯಾ ಹೋಗ್ತಿದ್ದೆ ನಾನು. ಸೊ ಅದಕ್ಕೆ ಹಿಂಗೆ ಕರ್ಕೊಂಡು ಹೋಗಿ ನಾ ಹೋಗಾಗೆ ಸರ್ ಅವ್ರೆ ಅಲ್ಲೊಂದು ಸ್ವಾಪ್ ಇಟ್ಕಿಡಿ. ನಾ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದೆ ಅನ್ಕೊಂಡಿದ್ದೆ ಹಾಕ್ಕೊಳ್ಬೇಕಾರೆ. ನೀವು ಲವ್ ಮಾಡತ್ತೀನ? ಎಸ್. ಈ ಕಡೆ ಬಾ, ನನ್ನ ಕಡೆ ಇರಲಿಲ್ಲ.
ಬಿಕಾಸ್ ನಾವೀಗ ಬಂದ್ವಿ ಚಿಗಿರಿ ಶಾಪಿಗೆ. ಸೊ ಬಂದ್ವಿ ಇಲ್ಲಿ ನವನಗರಿಗೆ. ಪಿಜ್ಜಾ ತಿಂದ್ವಿ, ಅಷ್ಟೇ ಹೊಟ್ಟೆ ತುಂಬ ನಮ್ಗೆ. ಮತ್ತು ಎಷ್ಟು ಹ್ಯಾಂಗ್ ಔಟ್ ಮಾಡಿದ್ವಿ. ಈಗ ಮನೆಗೆ ಹೋಗ್ತೇವೆ. ನೋಡ್ತೇವೆ ನಾವು ಟೆಂಪಲ್ಲಿಗೆ ಹೋಗ್ಬೇಕೇನ ಅಂಥೇಳಿ. ಈಗ ಸ್ವಲ್ಪ ಸುಸ್ತಾಗಿತ್ತು ಕುಂತ. ಹಾಂ, ಇವತ್ತು ಸ್ಯಾಟರ್ಡೇ ಐತಲ್ಲ, ಅದ್ರ ಸಹ ಒಂದು ಅದು ಹನುಮಾನ್ ಟೆಂಪಲ್ ಈಗ ಹೋಗ್ತಿದ್ದಾನೆ. ಇವತ್ತು ಮತ್ತೆ ಹೆಂಗೆ ಗೊತ್ತೆ ನಿನ್ನ ಕಾಲೇಜ್ದಾಗ ಡೇ ಮಸ್ತ್ ಇದು ನಡಕ್ಕೇನ ಆಗ್ಪ ಕಾಲೇಜ್ದಾಗ ಸೀನ್ ಆತ. ಸೊ ಅದ್ರ ಸಂಬಂಧ ನಡಕ ನಿಂತ್ಬಿಡ್ತಾವ್ರ ಫಂಕ್ಷನ್ನ. ಆಮೇಲೆ ನಾ ರೆಡಿಯಾಗಿ ನಾ ಬಂದು ನನ್ನ ಸಂಬಂಧ ಇವ್ರು ವೇಟ್ ಮಾಡಿ ನಾಳೆ ಹೋಗಿ ಮತ್ತಲ್ಲೇ ಸ್ವಲ್ಪ ತಿಂದು ಬಂದ್ವಿ. ಇಷ್ಟ ಆಯ್ತಾ. ಸೊ ಹನುಮಾನ್ ಟೆಂಪಲಿಗೆ ಹೋಗೋಣ. ಈಗ ಮನೆಗೆ ಹೋಗೋಣ ಫಸ್ಟ್. ಈಗ ಬಾಳ್ಲಿಪ್ಪ ಸುಸ್ತಾಗಿರ್ತೀನಿ. ಈಗ ಮನೆಗೆ ಬಂದು ನಾವು ನಡಿವಾ ಈಗಿನ ಗುಂಡೆ ಹೋಗಿ 2000 years later. ಸೊ ನಮ್ಮ ಹುಡುಗಿದ ಔಟ್ಫಿಟ್ ಹಾಕೊಂಡ್ರೆ ಕ್ಯೂಟ್ ಕಾಣತ್ತೈತೆ ಅದಕ್ಕೆ. ಈಗ ನಾನು ಇದು ಔಟ್ಫಿಟ್ದಾಗ ಅದೇನೆ. ಈಗ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ಟೆಂಪಲ್ ಹೋಗಿ ಮತ್ತು ಬೇರೆ ಕಡೆ ಹೋಗ್ತೇವೆ. ನೋಡ್ರಿ ನಾವು ಅಲ್ಲಿ ಹೋಗ್ತಿದ್ದೆ ಅಂಥೇಳಿ. ಸೊ ಲೆಟ್ಸ್ ಗೋ. ಈಗ ನಾವು ಗುಡಿ ವಾಪಸ್ ಹೋಗಿ ಹೊಂಟೇವಿ ಮನೆಗೆ ಹೊಂಟಿಲ್ಲ, ಏನೋ ತಿಂದು ಬರ್ತೇವೆ. ಇವೆಲ್ಲ ಪ್ಲೇಯರ್ಸ್ ಕರೆ ಬರ್ತಾವ. ಹಾಂ ಅದಾವ. ನಾವು ಒಂದ್ಸತಿ ತಿಂದಿದ್ದೆ. ಎಲ್ಲಿ ತಿಂದಿದ್ದೆ ಗೊತ್ತನ? ಸಿದ್ಧಾರೂಢ ಮಠ ಜಾತ್ರೆ ಇತ್ತು ನೋಡ, ಆವಾಗ ತಿಂದಿದ್ದೆ ನಾ ಅನ್ಸತ್ತೆ. ಯಾವ್ದು ತೋಲಿನ ಐಸ್ ಕ್ರೀಮ್ ವಿಲ್ ಗೆಟ್? ನಾಂಕು ಒಂದೇ. ಐ ವಿಲ್ ಟೇಕ್ 2. ನಾನು ಒಂದು ನಂಗೆ 2 ಚಾಕ್ಲೇಟ್ ತಗೋ, ಆಮೇಲೆ ಮತ್ತೆ ಇನ್ನೊಂದು ತಗೋ. ಹಂಗಂತಿ. ನಂಗೆ ರೆಡ್ ಇದು ಫಸ್ಟ್ ಇದು ಒಂದು ತಿಂತಾನ, ಆಮೇಲೆ ಇನ್ನೊಂದು ತಿಂತಾನೆ. ನಾನು ತೊಗೊಂಡು ಚಾಕ್ಲೇಟ್ ಅಲ್ಲೇ ಅದು ಖಾಲಿ ಡಸ್ಟ್ಬಿನ್ ಇಲ್ಲ ಇಲ್ಲ. ಇದು ರೆಡ್ ವೆಲ್ವೆಟ್. ಇದು ಮಸ್ತ್ ಐತಿ, ಟ್ರೈ ಮಾಡಿ. ಚಾಕ್ಲೇಟ್ ಫೇವ್ರೇಟ್. ಇದು ಮಾಡಿ ಅದು ಬಿಟ್ರೆ that ingredients: energy 117 calorie, total carbohydrates 28, protein 3.5, total fat 7.4, vitamin A 227. ಆಗ ನಾನು ಓದಿ 20 ಮ್ಯಾನುಫ್ಯಾಕ್ಚರ್ ಲಕ್ಕಿದ್ದು ಅಂಗಡಿ ಫ್ಯಾಕ್ಟ್ರಿದಾಗ ಆಗ್ತಿತ್ತು. ಹೌದು ಕಸ್ಟರ್ಡ್ ಆ್ಯಪಲ್. ಸೊ ಗೈಸ್, ನಾವೀಗ ಐಸ್ ಕ್ರೀಮ್ ತಿಂದು ಮನೆಗೆ ಹೊಂಟೇವಿ. ಸುಸ್ತಾದ ನಮ್ಮ ಗುಡ್ಡ ಇರ್ಬೋದು. ಶ್ರೀಮಂತ ಅದ್ರ ಹೀಲ್ ತಗೊಂಡೆ. ದೇವಿ ಈ ಡ್ರೆಸ್ದಾಗ ಕರೆಕ್ಟ್ ಕಾಣೋಂಗಿಲ್ಪ, ಅದು ಬ್ಯಾರೆದು ಹಾಕ್ಕೊಂಡ್ರೆ ಅದ್ರ ಸಲುವಾಗಿ ಶೂಸ್ ಹಾಕೋಬೋದಿತ್ತು. ಇಲ್ಲಿ ಗಂಧ ಕಾಣಿಸ್ತದಲ್ಲ, ಭಾಳ ಗರ್ಲಿ ಔಟ್ಫಿಟ್ ಐತಿ ಮೇಲೆ. ಚಪ್ಪಲ್ ಹಾಕೋಬೇಕು. ಫೋನ್ ಹಚ್ಚಿದ್ರನ? ಎಸ್. ಹಲೋ ಮಮ್ಮಿ, ಎಕ್ಸ್ಕ್ಯೂಸ್ ಮೀ, ಬಾಜು ನೋಡ್ರಿ. ಹಾಂ ತಡಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ನನ್ನ ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡ್ಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಅದ್ರ ಸಂಬಂಧ. ಬ್ಲಾಗ್ ಅಪ್ಲೋಡ್ ಆದ್ರೆ ನಡುಗೆ ಮಾತಾಡ್ಬೇಡಿ, ನೀವು ಮಾತಾಡತ್ತೀನಿ ತಡಿ ಸ್ವಲ್ಪ. ನನ್ನ ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ಮೇ ಎಲ್ಲ ಏನು ಹೇಳತ್ತಿದ್ದೆ. ಸೊ ಬ್ಯಾಟ್ರಿಗೆ ಸುಮ್ಮಿರ್ಲಿ. ಎಲ್ಲೊಂದು ಗಾಡಿ ಬರತೈತಿ, ಪಟ್ ಹೇಳ್ತಾನ. ಸೊ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಹಾಗಾದರೆ. ಸೊ ಯಾ ಗಾಯ್ಸ್, ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ನಮಸ್ತೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗಾಯ್ಸ್.